ಸ್ನಾನಿಕ ಯೋಹಾನರು ಹೀಗೆ ಹೇಳುತ್ತಾರೆ, ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಮತ್ತಾಯ 3ನೇ ಅಧ್ಯಾಯ 9ನೇ ವಾಕ್ಯ. ಒಂದು ಸುಂದರವಾದ ಗುಲಾಬಿಯ ಗಿಡದಲ್ಲಿ ಒಂದು ಹೂ ಬಿಟ್ಟಿತ್ತು. ಆ ಹೂವು ಸುತ್ತಲ ಗಿಡಗಳನ್ನು ನೋಡಿತು. ಇದರಷ್ಟು ಚೆನ್ನಾಗಿ ಇರುವ ಹೂವು ಯಾವುದೂ ಇಲ್ಲ ಎಂದು ತಿಳಿದುಕೊಂಡಿತು. ಒಂದು ಹುಡುಗಿ ಗಿಡದ ಬಳಿ ಬಂದು ಆ ಹೂವನ್ನು ಕಿತ್ತು ಮುಡಿದಳು. ಈ ಹೂವಿಗೆ ಸಂತೋಷವೋ ಸಂತೋಷ. ಹೀಗೆ ಆ ಹುಡುಗಿ ಮುಂದೆ ಹೋಗುತ್ತಿದ್ದಂತೆ ಆಕೆಯ ಸ್ನೇಹಿತೆಯರೂ ಕೂಡ ಹೂವನ್ನು ಮುಡಿದು ಬಂದಿದ್ದರು. ಇದನ್ನು ನೋಡಿದ ಆ ಹೂವು, ಹೋ, ನಾನಿದ್ದ ಗಿಡದಲ್ಲಿ ಬೇರೆ ಹೂವುಗಳೂ ಇರಬೇಕು ಎಂದುಕೊಂಡಿತು. ಆ ಹುಡುಗಿಯರು ಕಾರ್ಯಕ್ರಮವೊಂದಕ್ಕೆ ಹೋದರು. ಅಲ್ಲಿ ಆ ಹೂವು ಸುತ್ತಲೂ ನೋಡಿತು. ಅಲ್ಲಿ ಎಲ್ಲಾ ಮಹಿಳೆಯರು ಸುಂದರವಾದ ಹೂಗಳನ್ನು ಮುಡಿದಿದ್ದರು. ಆಗ ಅದು ಸೆಪ್ಪಗಾಯಿತು. ಸಂಜೆಯ ವೇಳೆಯಲ್ಲಿ ಆ ಹುಡುಗಿ ಮನೆಗೆ ಹೋಗುವಾಗ ಆ ಗುಲಾಬಿ ಗಿಡದ ಬಳಿಯಲ್ಲಿ ಆ ಗುಲಾಬಿಯನ್ನು ಎಸೆದು ಹೋದಳು. ಆ ಗುಲಾಬಿ ಗಿಡ ಗುಲಾಬಿಯನ್ನು ಕೇಳಿತು, ಏಕೆ ಸೆಪ್ಪಗಿದ್ದೀ? ಅದಕ್ಕೆ ಗುಲಾಬಿ ಹೇಳಿತು, ನಿನ್ನಲ್ಲಿ ಬೆಳೆದಿರುವ ನಾನೇ ಸುಂದರ ಎಂದುಕೊಂಡಿದ್ದೆ, ಆದರೆ ನನಗಿಂತ ಸುಂದರವಾದ ಹೂಗಳು ಈ ಲೋಕದಲ್ಲಿ ಇವೆ ಎಂದು ಈಗ ತಿಳಿಯಿತು ಎಂದಿತು. ಪ್ರಿಯರೇ, ಈ ಲೋಕದಲ್ಲಿ ನಾವು ಆಸ್ತಿ, ಅಂತಸ್ತು, ಜ್ಞಾನ, ಸೌಂದರ್ಯ, ಜಾತಿ, ಧರ್ಮ ಮತ್ತು ಇನ್ನಿತರ ವಿಚಾರಗಳಿಂದ ನಾವೇ ಶ್ರೇಷ್ಠರು ಎಂದುಕೊಂಡಿರುತ್ತೇವೆ. ಆದರೆ ಮರಕ್ಕಿಂತ ಮರ ದೊಡ್ಡದು ಎಂಬಂತೆ ದೇವರ ಸೃಷ್ಟಿಗಳಲ್ಲಿ ಒಂದು ಸೃಷ್ಟಿ ಮಾತ್ರ ನಾವಾಗಿದ್ದೇವೆ. ನಮ್ಮಂತ ಮತ್ತು ನಮಗಿಂತ ಉತ್ತಮವಾದ ಸೃಷ್ಟಿ ಈ ಲೋಕದಲ್ಲಿ ಇದೆ. ಇವನ್ನೆಲ್ಲ ಸೃಷ್ಟಿಸಿದ ದೇವರೇ ಹೆಚ್ಚಿನವರು, ಉನ್ನತರೂ ಆಗಿದ್ದಾರೆ. ಹಾಗಾಗಿ ಈ ಸತ್ಯವನ್ನು ಅರಿತು ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದೆ ಹೆಚ್ಚಿನವನಾದ ದೇವರಿಗೆ ಅಧೀನರಾಗಿ ಅಹಂಕಾರವನ್ನು ಬಿಟ್ಟು ಪ್ರೀತಿ ಬಾಂಧವ್ಯದಿಂದ ಜೀವಿಸೋಣ. ಜೈ ಯೇಸು ಕ್ರಿಸ್ತ.